ನಮಸ್ಕಾರ ಎಲ್ರಿಗೂ. ಮನುಷ್ಯರಾಗಿ ನಾವು ಆಸೆ ಪಡೋದೇನು ತಪ್ಪಲ್ಲ. ಯಾವ್ದಾದ್ರು ಒಂದು ವಸ್ತು ನೋಡಿದ್ರೆ ನಮ್ಗೆ ಆಸೆ ಆಗುತ್ತೆ, ಅದು ಬೇಕು ನನಗೆ ಅಂತ. ಅದು ಯಾರಾದ್ರೂ ವ್ಯಕ್ತಿ ನೋಡಿದ್ರೆ ಅವರ ಸ್ನೇಹ ನಮ್ಗೆ ಬೇಕು ಅಥವಾ ಅವರ ಪ್ರೀತಿ ನಮ್ಗೆ ಬೇಕು ಅಂತ ನಾವು ಆಸೆ ಪಡ್ತೀವಿ. ದಟ್ಸ್ ಕ್ವೈಟ್ ನ್ಯಾಚುರಲ್. ಆದ್ರೆ ಆ ಆಸೆ ಅತಿಯಾದ ವ್ಯಾಮೋಹ ಆಗ್ಬಾರ್ದು. ಅಂದ್ರೆ ಈಗ ನಿಮ್ಗೆ ಏನಾದ್ರು ಒಂದು ವಸ್ತು ಬೇಕಂತ ಅನ್ಸಿದ್ರೆ ಅದು ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಬೇಡ ಬಿಡಿ ಅಂತ ನಾವು ಹೀಗೆ ಅನ್ಕೊಂಡ್ರೆ ಅದು ನಾರ್ಮಲ್. ಇಲ್ಲ, ಆ ವಸ್ತು ನನಗೆ ಬೇಕೇ ಬೇಕು, ಏನಾದ್ರೂ ಸರಿ ನನ್ಗೆ ಈಗ ಬೇಕೇ ಬೇಕು ಅಂತ ಒಂದು ಅತಿಯಾದ ಮೊಂಡುತನ ಮತ್ತೆ ಅತಿಯಾದ ಒಂದು ದುರಾಸೆಯಿಂದ ನಾವು ಇಷ್ಟಪಟ್ರೆ ದಟ್ ವಿಲ್ ಲೀಡ್ ಟು ಟ್ರಾಜಿಡೀಸ್. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನಾವು ನಮ್ಮ ಮನಸ್ಸನ್ನ ಮತ್ತೆ ನಮ್ಮ ಮೆದುಳನ್ನ ಹೇಗೆ ಟ್ರೈನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ ಇದೆ. ಆಸ್ ಎ ಸೆಡ್, ಆಸೆ ಪಡೋದು ಅದೇನ್ ತಪ್ಪಲ್ಲ. ನಮ್ಮ ಬುದ್ಧಿಗೆ ಪದೇ ಪದೇ ನನ್ಗೆ ಅದು ಬೇಕು 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 ಅಂತ ಒಂದು ಒತ್ತಡ ಹಾಕಿದ್ರೆ ಆಗ ನಮ್ಮ ಬುದ್ಧಿ ಏನ್ ಮಾಡುತ್ತೆ, ನಮ್ಮಲ್ಲಿರೋ ಒಂದು ರಾಕ್ಷಸಿ ಗುಣಗಳನ್ನ ಅವರು ಬೆಳೆದೆಬ್ಸುತ್ತೆ. ಅಂದ್ರೆ ಡೆಸ್ಪರೇಟ್ ಆಗಿ ನನಗೆ ಏನಾದ್ರು ಒಂದು ಬೇಕೇ ಬೇಕು ಅಂತ ನಾವು ನಿಂತ್ಕೊಂಡ್ರೆ ಅದರಿಂದ ಮೊಂಡು ಧೈರ್ಯ ಬಂದು ನಾವ್ ಏನ್ ಮಾಡಬಾರ್ದು ಅಂತೀವೋ ಅದನ್ನ ನಾವು ಮಾಡ್ಬಿಡ್ತೀವಿ. ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ. ಈ ಅತಿಯಾದ ವ್ಯಾಮೋಹ ಅನ್ನೋದಿದೆಯಲ್ಲ, ಇದು ಒಂಥರ ವಿಷ ಇದ್ದಂಗೆ. ಅದನ್ನ ನಾವು ಮನಸ್ಸಲ್ಲಿ ನಮ್ಮ ಬುದ್ಧಿಗೆ ಆವರಿಸ್ಕೊಂಡ್ಬಿಟ್ರೆ ಅದು ನಮ್ಮ ಕೈಲಿ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ. ಲಾಟ್ ಆಫ್ ಇನ್ಸಿಡೆಂಟ್ಸ್ ವಿ ಆರ್ ಸೀಯಿಂಗ್ ಟುಡೇ ಅಲ್ಲ. ಒಬ್ಬ ವ್ಯಕ್ತಿ ಪ್ರೇಮ ನಿವೇದನೆ ಆಗಿಲ್ಲ ಅಂದ್ಬಿಟ್ಟು ಇನ್ನೊಬ್ಬ ವ್ಯಕ್ತಿನ ಕೊಲ್ಲೋದು, ಒಬ್ಬ ವ್ಯಕ್ತಿಗೆ ಸಂಸಾರ ಇಷ್ಟ ಇಲ್ಲ, ಬೇರೊಬ್ಬರ ಮೇಲೆ ಆಸೆ ಆಗಿ ಅವ್ರ ಮುಂದೆ ಹೋಗ್ಲೇಬೇಕು ಅಂತ ಡೆಸ್ಪಿರೇಷನ್ ಅಲ್ಲಿ ದುರಂತ ಮಾಡೋದು. ಯಾರನ್ನು ನೋಡಲ್ಲ, ಯಾವ ಸಂಬಂಧಗಳು ಕೂಡ ಇದಕ್ಕೆ ಕಾಣಿಸಲ್ಲ. ಅಂದ್ರೆ ಯಾವುದೇ ಒಂದು ಮೆಥಡ್ ಅಲ್ಲಿ ಅದು ಅಚೀವ್ ಮಾಡ್ಲೇಬೇಕು ಅಂತ ಅವರು ತೀರ್ಮಾನ ಮಾಡ್ಬಿಡ್ತಾರೆ. ಮನಸ್ಸು ಕೂಡ ಮತ್ತೆ ಬುದ್ಧಿ ಕೂಡ ಸ್ಥಿಮಿತದಲ್ಲಿ ಇರಲ್ಲ. ಯಾಕಂದ್ರೆ ಅವ್ರ ಮನಸ್ಸಿಗೆ ಮತ್ತೆ ಬುದ್ಧಿಗೆ ಹೇಳ್ಬಿಟ್ಟಿರ್ತಾರೆ ಅವರು, ನನ್ಗೆ ಇದು ಬೇಕು ಬೇಕು ಬೇಕು, ಇದಿಲ್ಲ ಅಂದ್ರೆ ನನಗೆ ಬದುಕೋಕ್ಕಾಗಲ್ಲ ಅಂತ. ಈ ತರ ಒತ್ತಡಗಳು ಹಾಕಿದಾಗ ನಮ್ಮ ಮನಸ್ಸು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಓಕೆ ಅಟ್ ಎನಿ ಕಾಸ್ಟ್ ಹಿ ನೀಡ್ಸ್ ದ್ಯಾಟ್ ಅಂತ ಬಂದ್ಬಿಟ್ರೆ ಇಸ್ ಎಂಟೈರ್ ಬಿಹೇವಿಯರ್ ವಿಲ್ ಚೇಂಜ್. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ. ಇದು ಸಿಂಪಲ್ ಅನ್ಸ್ಬೋದು ಜೀವನದಲ್ಲಿ. ನಮ್ಗೆ ಕೆಲವೊಂದು ಘಟನೆಗಳು ನೋಡಿದಾಗ ಅದು ನಮ್ಗಾಗಿಲ್ವಲ್ಲ ಬಿಡು ಅಂತ ಅನ್ಸ್ಬೋದು, ಬಟ್ ಕೆಲವು ಸಲ ನಮಗೆ ಆಗುತ್ತೆ. ಹಾಗಾಗಿ ನಾವು ಇಟ್ಸ್ ಆಲ್ವೇಸ್ ಬೆಟರ್ ಟು ಟೇಕ್ ಪ್ರಿಕಾಷನ್ಸ್. ಸೊ ಪ್ರಿವೆನ್ಷನ್ ಮಾಡೋದು ಒಳ್ಳೇದು. ಮೊದಲಿಂದಲೇ ನಿಮ್ಗೆ ಯಾವ್ದಾದ್ರು ಒಂದು ವಸ್ತು ಮೇಲೆ ಆಸೆ ಆದ್ರೆ ನೀವು ಅದನ್ನ ಮನಸ್ಸನ್ನ ಟ್ರೈನ್ ಮಾಡೋದು ಕಲ್ತ್ಕೊಳ್ಳಿ. ಪರವಾಗಿಲ್ಲ, ಸಿಗದೆ ಇದ್ರೆ ಇಟ್ಸ್ ಓಕೆ ಅನ್ನೋಂಗೆ. ಈ ತರ ನಾವು ಟ್ರೈನ್ ಮಾಡ್ಕೊಂಡ್ರೆ ಮುಂದೆ ಆಗಬಹುದಾದ ಅನೇಕ ದುರಂತಗಳನ್ನ ನಾವು ತಪ್ಪಿಸಬಹುದು. ಇಟ್ಸ್ ಆಲ್ ಇನ್ ಯುವರ್ ಮೈಂಡ್ ಅಂಡ್ ಹಾರ್ಟ್. ದಟ್ಸ್ ಆಲ್. ಜಸ್ಟ್ ಟ್ರೈ ಟು ಕಂಟ್ರೋಲ್ ಇಟ್. ಡೋಂಟ್ ಲೆಟ್ ಇಟ್ ಗೋ ಟು ಡೆಸ್ಪಿರೇಷನ್ ಮೋಡ್. ಇದು ಇಂಪಾರ್ಟೆಂಟ್. ಈ ವಾಕ್ಯ ಇದೆಯಲ್ಲ, ಎಲ್ಲವೂ ನಮಗೆ ಸಿಗುವುದಿಲ್ಲ ಅನ್ನೋದು, ಅದನ್ನ ನಾವು ಯಾವತ್ತೂ ಕೂಡ ಮರಿಬಾರದು. ಆಗ ಈ ತರ ದುರಂತಗಳು ಆಗ್ತವೆ. ಸೊ ವೀಕ್ಷಕರೇ, ದಯವಿಟ್ಟು ಆದಷ್ಟು ನಮ್ಮ ಮನಸ್ಸು ಮತ್ತೆ ಬುದ್ಧಿನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋಣ. ಈಗ ಎಟುಕುವ ಹಣ್ಣನ್ನು ನಾವು ಪಡಿಬಹುದೇ ಹೊರತು ಆಕಾಶದಲ್ಲಿರೋ ಚಂದ್ರ ಬೇಕು ಅಂದ್ರೆ ಆಗತ್ತಾ? ಸೊ ಯಾವ್ದಾವ್ದು ನಮ್ಮ ಕೈಯಲ್ಲಿ ಸಾಧ್ಯನೋ ಅದನ್ನ ನಾವು ಆಸೆ ಪಡಬೇಕು. ಅಸಾಧ್ಯವಾದ ಬಗ್ಗೆ ಆಸೆ ಪಟ್ರೆ ಅದರಿಂದ ನಿಶ್ಚಿತವಾಗಿ ದುರಂತ ಅಂತ ಕಾಣ್ತೀವಿ. ಓಕೆ, ಧನ್ಯವಾದಗಳು.